ನಿತೀಶ್ ಕುಮಾರ್ ಅವರ ಸತತ 20 ವರ್ಷಗಳ ಆಳ್ವಿಕೆ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ವು. ಯಾರಿಗೆ ವೋಟ್ ಹಾಕಿ ಆದರೆ ಮುಖ್ಯಮಂತ್ರಿ ಆಗೋದಂತೂ ನಿತೀಶ್ ಕುಮಾರ್ ಅನ್ನುವಂಥದ್ರವರೆಗೂ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಯಾರನ್ನೇ ಬೇಕಾದ್ರೆ ನೀವು ಗೆಲ್ಲಿಸಿ ಆದರೆ ಮುಖ್ಯಮಂತ್ರಿ ಆಗೋದು ನಿತೀಶ್ ಕುಮಾರ್ ಅನ್ನೋದು. ಯಾಕಂದರೆ ನಿತೀಶ್ ಕುಮಾರ್ ಈ ಕಡೆಗೂ ಸೆಟ್ ಆಗ್ತಾರೆ, ಆ ಕಡೆಯಲ್ಲೂ ಸೆಟ್ ಆಗ್ತಾರೆ. ಅವಕಾಶವಾದಿ ಅಂತೇಳಿ ಇವರು ಬೈತಾರೆ, ಅವರು ಬೈತಾರೆ, ಎಲ್ಲರೂ ಬೈತಾರೆ ಅವ್ರನ್ನ ಅವಕಾಶವಾದಿ ಅಂತೇಳಿ. ಆದರೆ ಅವರವರ ಅವಕಾಶ ಸಿಕ್ಕಾಗ ಅವ್ರನ್ನ ಅಪ್ಕೊಂಡು ಮುದ್ದಾಡಿ ಅವ್ರನ್ನ ಖುಷಿಯಿಂದ ಹೊಗಳ್ತಾರೆ. ಸುಶಾಸನ್ ಬಾಬು ಅಂತ ಕರೀತಾರೆ ಅವರು. ಈಗ RJD 25ರಿಂದ 35 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು ಮೊದಲ ಹಂತದಲ್ಲಿ ಅನ್ನೋಂಥದ್ದು. BJP 20ರಿಂದ 30 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬಹುದು ಅನ್ನುವಂಥದ್ದು. NDAಗೆ 60ರಿಂದ 70 ಸ್ಥಾನಗಳು ಸಿಗಬಹುದು ಅನ್ನುವಂಥದ್ದು. ಮೊದಲ ಹಂತದ ಮತದಾನ ನಡೆದಿರತಕ್ಕಂತಹ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ NDAಗೆ 60ರಿಂದ 70, ಗಠಬಂಧನ್ಗೆ 45ರಿಂದ 55 ಸೀಟ್ಗಳು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ನ್ಯೂಸ್ 18 ನಡೆಸಿರ್ತಕ್ಕಂತಹ ಸಮೀಕ್ಷೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ನ್ಯೂಸ್ 18ನ ಮೊದಲ ಹಂತದ ಕ್ಷೇತ್ರಗಳ ಸಮೀಕ್ಷೆ ಇದರಲ್ಲಿ NDA ಮುನ್ನಡೆಯನ್ನು ಸಾಧಿಸುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. NDA 60ರಿಂದ 70 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು ಮತ್ತು ಮಹಾಗಠಬಂಧನ್ 45ರಿಂದ 55 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು ಅಂತೇಳಿ. ಅಂದರೆ RJD ಇಲ್ಲಿ ಒನ್ಸ್ ಅಗೇನ್ ಒಂದು ಸಾಲಿಡ್ ಫೋರ್ಸ್ ಆಗಿ ಎಮರ್ಜ್ ಆಗುತ್ತೆ. ಆದರೆ JDU ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಮೊದಲ ಹಂತದಲ್ಲಿ ಅನ್ನೋಂಥದ್ದನ್ನು. 35ರಿಂದ 45 ಸೀಟ್ಗಳವರೆಗೂ ಕೂಡ JDU ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. 35ರಿಂದ 45 ಸೀಟ್ಗಳಲ್ಲಿ JDU, BJP 20ರಿಂದ 30 ಸೀಟ್ಗಳಲ್ಲಿ BJP ಗೆಲುವನ್ನು ದಾಖಲಿಸಿಕೊಳ್ಬೋದು ಅಂತೇಳಿ. 101 ಎರಡೂ ಪಕ್ಷಗಳು ಕೂಡ ಸಮಾನವಾಗಿ ಸೀಟ್ ಹಂಚಿಕೆಯನ್ನು ಮಾಡ್ಕೊಂಡಿರುವಂಥದ್ದು ಈ ಬಾರಿಯ ಚುನಾವಣೆಯಲ್ಲಿ. ಯಾಕೆಂದರೆ ಒಂದು ಕಾಲದಲ್ಲಿ ಅಂದರೆ 2005ರಲ್ಲಿ ಈ NDA ಮೈತ್ರಿಕೂಟ ಅಲ್ಲಿ ಚುನಾವಣೆಗೆ ಹೋದಾಗ JDU ಬಿಗ್ ಬ್ರದರ್ನ ಸ್ಥಾನದಲ್ಲಿತ್ತು. ನಂತರದ ಹಂತವಾಗಿ BJP ತನಗೆ ಸಿಕ್ಕಿದಂತಹ ಸೀಟ್ಗಳಲ್ಲಿ BJP ಸ್ಟ್ರೈಕ್ ರೇಟ್ ಬಹಳ ದೊಡ್ಡದಾಗಿರ್ತಿತ್ತು. ಯಾಕಂದರೆ ಗೆಲುವಿನ ಸರಾಸರಿ ಬಹಳ ದೊಡ್ಡದಾಗಿ ದಾಖಲಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ 2005ರಿಂದ 2005 ಮತ್ತು 2010 ಚುನಾವಣೆಗಳ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಬಿಹಾರದಲ್ಲಿ ಚುನಾವಣಾ ಉಸ್ತುವಾರಿಯಾಗಿ ಕೂಡ ಕೆಲಸ ಮಾಡಿದರು. BJPಯ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಆ ಚುನಾವಣೆಯ ಮೈತ್ರಿಯ ನೇತೃತ್ವವನ್ನು ದಿವಂಗತ ಅನಂತಕುಮಾರ್ ಅವರು, ಕರ್ನಾಟಕದವರಾಗಿರುವಂತಹ ದಿವಂಗತ ಅನಂತಕುಮಾರ್ ಅವರು ವಹಿಸ್ಕೊಡ್ತಾ ಇದ್ದರು. ಆ ಹಂತದಿಂದಲೂ ಕೂಡ ಹಂತವಾಗಿ BJP ತನ್ನ ಪ್ರಾಬಲ್ಯವನ್ನು ವೃದ್ಧಿಸ್ತಾ ಬಂದು ಈಗ BJP ಮತ್ತು JDU ಎರಡು ಕೂಡ ಸಮಾಂತರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ 2015ರಲ್ಲಿ ಈ ಮೈತ್ರಿಕೂಟ ಮುರಿದು ಹೋಗಿ ಎಲೆಕ್ಷನ್ಗೆ ಹೋದ ಕಾರಣದಿಂದಾಗಿ BJPಗೆ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧಿಸುವಂಥ ಅವಕಾಶವೂ ಕೂಡ ಅದು ಮಾಡಿಕೊಡ್ತು. ಅದು BJPಗೆ ಮಾಡಿಕೊಟ್ಟಂಥ ಬಹಳ ದೊಡ್ಡ ಅನುಕೂಲ JDU ಏನು ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ 2015ರಲ್ಲಿ ಅದು NDA ಮೈತ್ರಿಕೂಟವನ್ನು ಒಡೆದು ಅದು ಮಹಾಗಠಬಂಧನ್ನ ಜೊತೆಗೆ ಸೇರಿಕೊಂಡು ಚುನಾವಣೆಯನ್ನು ಸ್ಪರ್ಧಿಸಿರುವಂಥದ್ದು. ಇದು ಆ ರಾಜ್ಯದಲ್ಲಿ ಇರುವಂತಹ ರಾಜಕೀಯದ ಬೆಳವಣಿಗೆಗಳು. ಈಗಿನ ಮಾಹಿತಿಯ ಪ್ರಕಾರ ಮೊದಲ ಹಂತದಲ್ಲಿ NDA ಮುನ್ನಡೆಯನ್ನು ಸಾಧಿಸಬಹುದು. 60ರಿಂದ 70 ಸೀಟ್ಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಬಹುದು ಮತ್ತು MGB ಮಹಾಗಠಬಂಧನ್ 45ರಿಂದ 55 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಆದರೆ ಒಂದು ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಯಾಕಂದರೆ ಕಳೆದ ಬಾರಿಯೂ ಕೂಡ ಬಹಳ ತುರುಸಿನ ಸ್ಪರ್ಧೆ ಆಗಿತ್ತಲ್ಲಿ. RJDಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಎಮರ್ಜ್ ಆಗಿತ್ತು. ಒಂದು ಸೀಟ್ ಕಡಿಮೆ BJPಗೆ ಬಂದಿತ್ತು. ಬಹಳ ಜಿದ್ದಾಜಿದ್ದಿನ ಫೈಟ್ ಇತ್ತು. ಕಳೆದ ಬಾರಿಯೂ ಕೂಡ ಕಾಂಗ್ರೆಸ್ನ ಕಾರಣ ಬಹಳ ಮುಖ್ಯ ಆಗಿತ್ತು MGBಯ ಸೋಲಿನಲ್ಲಿ. ಯಾಕಂದರೆ ಪಡ್ಕೊಂಡಿರ್ತಕ್ಕಂತಹ ಸೀಟ್ಗಳಲ್ಲಿ ಗೆಲುವಿನ ಸ್ಟ್ರೈಕ್ ರೇಟ್ಗೆ ಬಂದಾಗ ಬಹಳ ಕಡಿಮೆ ಇದ್ದಂಥದ್ದು ಕಾಂಗ್ರೆಸ್ನದ್ದಾಗಿತ್ತು. ಎಡಪಕ್ಷಗಳು ತಮಗೆ ಸಿಕ್ಕಿದಂತಹ ಸೀಟ್ಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವುದನ್ನು ಯಶಸ್ವಿಯಾಗಿದ್ದು ಮಹಾಗಠಬಂಧನ್ ಕಡೆಯಿಂದ. ಈಗ ಮಹಾಗಠಬಂಧನ್ ಮತ್ತು NDA ನಡುವಿನ ಫೈಟ್ನಲ್ಲಿ NDA ಮುನ್ನಡೆಯನ್ನು ಸಾಧಿಸುತ್ತೆ ಅನ್ನುವಂಥದ್ದನ್ನು, ಅಂದರೆ 20 ವರ್ಷಗಳ ಆಳ್ವಿಕೆಯ ನಂತರವೂ ಕೂಡ NDA ಮುನ್ನಡೆಯನ್ನು ಸಾಧಿಸ್ಬೋದು ಅಂತ ಹೇಳುವಂಥದ್ದು ಹೇಳ್ತಿದೆ. ಇನ್ನು ಬೇರೆ ನ್ಯೂಸ್ ಏಜೆನ್ಸಿಗಳು ಮಾಡಿರ್ತಕ್ಕಂತಹ ರಿಸಲ್ಟನ್ನು ಕೂಡ ನೋಡ್ತಾ ಇದ್ವಿ ನಾವಲ್ಲಿ. ಸ್ಕ್ರೀನ್ನ ಬಲಭಾಗದಲ್ಲಿ ನಿಮಗೆ ಬೇರೆ ನ್ಯೂಸ್ ಏಜೆನ್ಸಿಗಳು ಕೊಟ್ಟಿರ್ತಕ್ಕಂತಹ ರಿಸಲ್ಟನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಮ್ಯಾಟ್ರಿಕ್ಸ್ ಏಜೆನ್ಸಿಯವರು ಹೇಳೋ ಪ್ರಕಾರ 147ರಿಂದ 167 ಸೀಟ್ಗಳವರೆಗೆ NDA ಗೆಲ್ಲುತ್ತೆ ಮತ್ತು ಒಂದು ಭಾರಿ ಬಹುಮತದೊಂದಿಗೆ NDA ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ. ಮಹಾಗಠಬಂಧನ್ 70ರಿಂದ 90 ಸೀಟ್ಗಳಿಗೆ ಸೀಮಿತ ಆಗುತ್ತೆ. ಕಳೆದ ಬಾರಿ ಅವರಿಗೇನು 110 ಸೀಟ್ಗಳಿದ್ವು, ಅಷ್ಟು ಸೀಟ್ಗಳು ಈ ಬಾರಿ ಬರುವಂತಹ ಸಾಧ್ಯ. ಇಲ್ಲಿ ಭಾಳ ಮುಖ್ಯವಾಗಿ ಸುಭಾಷ್ ಶುಗರ್ ಅವರು ನೀವು ಅವಾಗಲೇ ಹೇಳಿದ್ರಿ ಯಾವ ರೀತಿಯಾಗಿ OIC ಅವರ ಫ್ಯಾಕ್ಟ್ರಲ್ಲಿ ಕೆಲಸ ಮಾಡ್ತು, ಅವರ AIMIM ಯಾವ ರೀತಿಯಾಗಿ ಕಳೆದ ಎಲೆಕ್ಷನ್ನಲ್ಲಿ ಕೆಲಸ ಮಾಡ್ತು ನೋಡಿ. ಈ ಬಾರಿ ಎಷ್ಟರ ಮಟ್ಟಿಗೆ OIC ಪ್ರಭಾವ ಅಲ್ಲಿ ಪರಿಣಾಮ ಬೀರುತ್ತೆ? ಯಾಕಂದರೆ ಚಂಪಾರಣ ಜಿಲ್ಲೆಗಳಿರ್ಬೋದು, ಇತರೆ ಜಿಲ್ಲೆಗಳ ವಿಚಾರಗಳಿಗೆ ಬಂದಾಗ ಇಲ್ಲ, ಈ OIC ಫ್ಯಾಕ್ಟರು
ಈ ಬಾರಿನೂ ಇರ್ತದೆ. ಆದರೆ ಕಂಪೇರ್ ಟು ಲಾಸ್ಟ್ ಎಲೆಕ್ಷನ್ ಭಾಳ ಕಡಿಮೆ ಈ ಸಲ OIC ಫ್ಯಾಕ್ಟ್ರಲ್ಲಿ ವರ್ಕ್ ಆಗ್ತಾ ಇಲ್ಲ. ಯಾಕಂದರೆ ಲಾಸ್ಟ್ ಟೈಮು OIC ಫ್ಯಾಕ್ಟ್ರಿನಿಂದಾಗಿ ಬಂದಂಥ ರಿಸಲ್ಟ್ ಬಗ್ಗೆ ಅಲ್ಲಿ ಆ ಒಂದು ವೋಟ್ ಸ್ಪ್ಲಿಟ್ ಆಗಿರೋದ್ರಿಂದಲೇ ಈ ರೀತಿ ರಿಸಲ್ಟ್ ಬಂತು ಅಂತ ಭಾಳಷ್ಟು ಜನಗಳಿಗೆ ಅನಿಸಿರೋದ್ರಿಂದ ಈ ಸಾರಿ OIC NDAದೊಳಗಡೆನೂ ಇಲ್ಲ, ಮಹಾಗಠಬಂಧನದಲ್ಲೂ ಇಲ್ಲ. OICಗೆ ವೋಟ್ ಹಾಕಿದರೆ ಅವರು MLA ಆಗ್ಬೋದು, ಆದರೆ ಸರ್ಕಾರದೊಳಗಡೆ ಅಂತೂ ಅವರು ಇರೋದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಆಮೇಲೆ ಲಾಸ್ಟ್ ಟೈಮು ಅವರಿಂದಾಗಿ ಆ ಒಂದು ಪಾರ್ಟಿಯ ವೋಟ್ಗಳು ಸ್ಪ್ಲಿಟ್ ಮಾಡಿದ್ರಿಂದಾಗಿ ಅಲ್ಲಿ NDA ಅಧಿಕಾರಕ್ಕೆ ಬಂತು ಅಂತ ಕೂಡ ಭಾಳ ಜನಗಳಿಗೆ ಗೊತ್ತಿದೆ. OIC ನ್ಯಾಚುರಲಿ ಹೋಗೋದಾದರೆ ಮಹಾಗಠಬಂಧನ್ ಜೊತೆಗೆ ಹೋಗ್ಬೋದಾದಂಥ ಒಂದು ಪಾರ್ಟಿ ಅದು. ಆದರೆ ಮಹಾಗಠಬಂಧನ್ ಜೊತೆಗೆ ಅವ್ರು ಸೇರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಈ ಸಾರಿ ಅವರನ್ನು RJD ಕಾಂಗ್ರೆಸ್ಸು ಸೇರಿಸ್ಕೊಳ್ಳಿಲ್ಲ. ಅವರು ಹೋಗಿ ಕೇಳ್ಕೊಂಡ್ರು, ನಮ್ಮನ್ನು ಸೇರಿಸ್ಕೊಂಬಿಡಿ, ಒಂದು 5 ಸೀಟ್ ಕೊಡಿ ಅಂತ. ಆದರೆ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ. NDA ಜೊತೆಗಂತೂ ಅವರು ಓಪನ್ ಆಗಿ ಹೋಗಲ್ಲ. ಒಳಗಡೆ NDA ಜೊತೆಗೆ ಅವ್ರದ್ದು ಏನು ಸಂಬಂಧ ಇದೆಯೋ ಅದು ಭಾಳಷ್ಟು ಚರ್ಚೆ ಇದೆ, ಅದು ಸೆಕೆಂಡರಿ. ಬಟ್ ಆನ್ ರೆಕಾರ್ಡ್ ಓಪನ್ ಆಗಿ ಅವರು NDA ಜೊತೆಗೆ ಹೋಗಲ್ಲ. ಆ ಕಾರಣದಿಂದ ಆಗಿ ಈ ಸರಿ OIC ಫ್ಯಾಕ್ಟರ್ ಆ ಸೀಮಾಂಚಲದ ಪ್ರದೇಶದೊಳಗಡೆ ಕಳೆದ ಚುನಾವಣೆ ಒಳಗಡೆ ಇದ್ದಷ್ಟು ಇಲ್ಲ, ಬಹಳ ಕಡಿಮೆ, ಗಣನೀಯವಾಗಿ ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಅಲ್ಲಿಂದ ಬರ್ತಾ ಇದೆ. OIC ಫ್ಯಾಕ್ಟ್ರಿ ಇಲ್ಲ, ಆದರೆ ಪ್ರಶಾಂತ್ ಕಿಶೋರ್ ಫ್ಯಾಕ್ಟ್ರಿ ಈ ಸಾರಿ ಅಲ್ಲಿದೆ. ಆದರೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಪ್ರಶಾಂತ್ ಕಿಶೋರ್ ಕೂಡ ಈ ಮುಸ್ಲಿಂ ಬಾಹುಳ್ಯ ಇರುವಂಥ 24 ಸೀಟ್ಗಳೇನಿದ್ದಾವೆ ಅಲ್ಲಿ ಭಾಳಷ್ಟು ಮುಸ್ಲಿಂ ಕ್ಯಾಂಡಿಡೇಟ್ಗಳು ಟಿಕೆಟ್ ಕೊಟ್ಟಿದ್ದಾರೆ. ಅವರು ಕೂಡ ಕೆಲವು ಪರ್ಸೆಂಟೇಜು ವೋಟ್ಗಳನ್ನು ತೊಗೊಳ್ಬೋದು. ಯಾಕಂದರೆ ಯಾರಿಗೆ NDAನೂ ಬೇಡ, ಮಹಾಗಠಬಂಧನ್ನೂ ಬೇಡ ಅನ್ನುವ ಒಂದು ವೋಟರ್ಸ್ ಇರ್ತಾರಲ್ಲ, ಅವ್ರಿಗೆ ಒಂದು 3ನೇ ಆಪ್ಷನ್ ರೀತಿ ಒಳಗಡೆ ಪ್ರಶಾಂತ್ ಕಿಶೋರ್ ಕಾಣ್ತಾ ಇದ್ದಾರೆ. ಆ ಮತದಾರರು ಏನಾದರೂ ಪ್ರಶಾಂತ್ ಕಿಶೋರ್ ಕಡೆ ಹೋದರೆ ಅದು ಮುಸ್ಲಿಂ ಬಾಹುಳ್ಯ ಇರುವಂಥ ವೋಟರ್ಸು, ಮುಸ್ಲಿಂ ಕ್ಯಾಂಡಿಡೇಟ್ ಇರೋಲ್ಲಿ ಮುಸ್ಲಿಂ ವೋಟರ್ಸು ಪ್ರಶಾಂತ್ ಕಿಶೋರ್ ಕಡೆ ಹೋದರೆ ಅದರಿಂದ ಮಹಾಗಠಬಂಧನ್ಗೆ ನಷ್ಟ ಆಗುತ್ತೆ. ಆದರೆ ಪ್ರಶಾಂತ್ ಕಿಶೋರ್ ಕೇವಲ ಮಹಾಗಠಬಂಧನ್ಗೆ ಮಾತ್ರ ನಷ್ಟ ಮಾಡಲ್ಲ, NDAಗೂ ಕೂಡ ನಷ್ಟ ಮಾಡ್ತಾರೆ. ಮಾತಾಡ್ತೀನಿ, ಅದರ ಬಗ್ಗೆ ಮಾತಾಡ್ತೀನಿ ನಾನು. ಇಲ್ಲಿ 2ನೇ ಹಂತದಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಬಂದಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. 2ನೇ ಹಂತದಲ್ಲಿ ಮ್ಯಾಜಿಕ್ ಯಾರದ್ದು? ಯಾಕಂದರೆ ನಾವು ಮೊದಲ ಹಂತದ ರಿಸಲ್ಟನ್ನು ನಿಮಗೆ ತೋರಿಸಿದ್ವಿ. ಅದರಲ್ಲಿ ಭಾಳ ಪ್ರಮುಖವಾಗಿ JDU ಮತ್ತು BJP ಗಠಬಂಧನ್ ಏನು NDA ಇದೆ, NDA 60ರಿಂದ 70 ಸೀಟ್ಗಳನ್ನು ಗೆಲ್ಲಬಹುದು ಮೊದಲ ಹಂತದ ಚುನಾವಣೆಯಲ್ಲಿ ಅನ್ನೋದು. ಆದರೆ 2ನೇ ಹಂತದಲ್ಲಿ ಏನಾಗುತ್ತೆ? ನಿಜಕ್ಕೂ NDA ಅದೇ ರೀತಿಯಾದಂತಹ ಮುನ್ನಡೆಯನ್ನು ಉಳಿಸ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ, ಅಥವಾ ಮಹಾಗಠಬಂಧನ್ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವಂಥದ್ದಕ್ಕೆ ಏನಾದರೂ ಅವಕಾಶಗಳು ಸಿಗಬಹುದಾ ಅನ್ನೋದರ ಬಗ್ಗೆ ಸ್ವಲ್ಪ ಹೊತ್ತಿನಲ್ಲಿ ಅದರ ಬಗ್ಗಿನ ರಿಸಲ್ಟನ್ನು ಕೂಡ ನಿಮಗೆ ತೋರಿಸ್ತೀವಿ. 2ನೇ ಹಂತದಲ್ಲಿ ಮ್ಯಾಜಿಕ್ ಯಾರದ್ದು ಅನ್ನೋದ್ರ ಬಗ್ಗೆಗಿನ ವಿಚಾರದ ಬಗ್ಗೆ ಕೂಡ ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿಕೊಡ್ತೀವಿ. ಬಹಳ ಮುಖ್ಯವಾಗಿ 2ನೇ ಹಂತದ ರಿಸಲ್ಟ್ ಅದು ಪೂರ್ಣ 243 ಕ್ಷೇತ್ರಗಳಿಗೆ ಅನ್ವಯಿಸುತ್ತೆ. ಆವಾಗ 243 ಕ್ಷೇತ್ರಗಳಲ್ಲಿ ಯಾರು ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಂತಹ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದ್ರ ಬಗ್ಗಿನ ರಿಸಲ್ಟನ್ನು ನಿಮಗೆ ನ್ಯೂಸ್ 18 ಸಮೀಕ್ಷೆಯಲ್ಲಿ NDAಗೆ ಬಹುಮತ ಸಾಧ್ಯತೆ ಅನ್ನುವಂಥದ್ದು ಗೋಚರಿಸ್ತಾ ಇದೆ. NDAಗೆ 140ರಿಂದ 150 ಸೀಟ್ಗಳಲ್ಲಿ ಗೆಲ್ಲಬಹುದು. ಮಹಾಗಠಬಂಧನ್ಗೆ 2ನೇ ಹಂತದಲ್ಲೂ ಕೂಡ ಬಹಳ ದೊಡ್ಡದಾದಂತಹ ಗೇನ್ ಆಗಲಿಕ್ಕಿಲ್ಲ ಅನ್ನೋದು. 85ರಿಂದ 95 ಸೀಟ್ಗಳಲ್ಲಿ ಮಹಾಗಠಬಂಧನ್ ಗೆಲ್ಲಬಹುದು ಅನ್ನೋದರ ಬಗ್ಗೆ ಮತ್ತು NDA ಅಧಿಕಾರಕ್ಕೆ ಏರುವಂಥದ್ದು ಬಹುತೇಕ ನಿಶ್ಚಿತ. 140ರಿಂದ 150 ಸ್ಥಾನಗಳವರೆಗೂ ಕೂಡ NDA ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇದು ಮತಗಟ್ಟೆ ಸಮೀಕ್ಷೆಯಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಅಂದರೆ ಮತಗಟ್ಟೆ ಸಮೀಕ್ಷೆಯ ಸಂದರ್ಭದಲ್ಲಿ ವೋಟ್ ಹಾಕಿರ್ತಕ್ಕಂತಹ ಮತದಾರರು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ JSP ಜನಸುರಾಜ್ ಪಾರ್ಟಿ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತೇಳಿ. ಜನಸುರಾಜ್ ಪಾರ್ಟಿ 5ರಿಂದ 5 ಸ್ಥಾನಗಳಲ್ಲಿ ಮತ್ತು ಒಟ್ಟಾರೆಯಾಗಿ ಇತರರು 5ರಿಂದ 10 ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಬಿಹಾರದಲ್ಲಿ ಗೋಚರಿಸ್ತಾ ಇದೆ. ಇದು ಮತ್ತೊಮ್ಮೆ NDA ಅಧಿಕಾರಕ್ಕೆ ಬರುವಂಥದ್ದು ಬಹುತೇಕ ನಿಶ್ಚಿತ ಮತ್ತು ಅದು ಕಳೆದ ಬಾರಿಗಿಂತೂ ಕೇವಲ ಬಹುಮತ ಅಲ್ಲ, ಕಳೆದ ಬಾರಿಗಿಂತೂ ಕೂಡ ಹೆಚ್ಚಿನ ಬಹುಮತದೊಂದಿಗೆ ಈ ಬಾರಿ ಬಿಹಾರದಲ್ಲಿ ಅಧಿಕಾರದ ಗದ್ದುಗೆಯನ್ನು NDA ಏರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ನ್ಯೂಸ್ 18 ನಡೆಸಿರ್ತಕ್ಕಂತಹ ಸಮೀಕ್ಷೆಯು ಕೂಡ ಹೇಳ್ತಾ ಇದೆ. ಬೇರೆ ಬೇರೆ ಸಮೀಕ್ಷೆಗಳು ಕೂಡ ಇದೇ ರೀತಿಯಾದಂತಹ ರಿಸಲ್ಟನ್ನು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಯ ಒಟ್ಟು ಗಾಳಿ ಮತ್ತೆ NDA ಕಡೆಗೆ ಬೀಸ್ತಾ ಇದೆಯೋ ಹೊರತು ಅದರೇನು ಬಹಳ ದೊಡ್ಡ ಬದಲಾವಣೆಗಳಾದಂಗೆ ಇಲ್ಲ. ಚುನಾವಣೆಯ ಎಲ್ಲ ಹಂತಗಳು ಮುಗಿದ ನಂತರ NDA ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಅರುಣ್ ಅವರೇ, 140ರಿಂದ 150 ಸ್ಥಾನಗಳವರೆಗೂ ಕೂಡ ಗೆಲ್ಲಬಹುದು NDA ಅನ್ನುವಂಥದ್ದು.